ಇವತ್ತಿನ ವಿಷಯ ನ್ಯಾಯಾಲಯ ಮತ್ತು ಸಮಾಜ. ಇದ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಿಮಗೆಲ್ಲ ಗೊತ್ತಿದೆ, ತಾಯಿಯ ಆಣೆ ಇಟ್ಟರೆ ಮುಗಿತಾ ಇತ್ತು ನ್ಯಾಯ, ಬೊಗಸೆ ರೊಕ್ಕ ಕೊಟ್ಟರು ದವಸ ಬರದಿ ಕಾಲ. ಎಷ್ಟು ಅರ್ಥಗರ್ಭಿತವಾದ ಮಾತುಗಳು ಕೇಳಿ. ಯಾಕಂದರೆ ಅವತ್ತಿನ ದಿನ ನಮ್ಮ ಪೂರ್ವಜರ ಕಾಲದಲ್ಲಿ ನಾಲ್ಗೆಗೆ ಅಷ್ಟು ಬೆಲೆ ಇತ್ತು. ಒಂದು ಸರಿ ಮಾತು ಕೊಟ್ಟರೆ ಯಾವುದೇ ವಿಚಾರ ಹೇಳಿದ್ರು ಅದಕ್ಕೆ ತಕ್ಕಂತ ನಡ್ಕೋತಾ ಇದ್ರು ಅಂದಿನ ಕಾಲದಲ್ಲಿ. ಅದಕ್ಕಾಗಿ ಅವತ್ತಿನ ದಿನ ನ್ಯಾಯಾಲಯಗಳ ಅವಶ್ಯಕತೆ ಅಷ್ಟಿರಲಿಲ್ಲ. ಆದರೆ ಇವತ್ತು ನೀವು ಜೋಬ್ ತುಂಬ ದುಡ್ಡು ತೊಗೊಂಡು ಹೋದ್ರೂ ನಿಮಗೆ ಬ್ಯಾಗ್ ತುಂಬ ರೇಷನ್ ಬರ್ತಾ ಇಲ್ಲ. ಹೌದಾ ಅಲ್ವಾ? ಸರಿ ತಾನೇ? ಸೊ ಅದಕ್ಕೋಸ್ಕರ ಇವತ್ತು ಏನಾಗ್ತಾ ಇದೆ, ಸಮಾಜದಲ್ಲಿ ಕಳ್ಳತನ, ಬೇರೆ ಬೇರೆ ರೀತಿಯ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನ್ಯಾಯಾಲಯದ ಅವಶ್ಯಕತೆ ಸಮಾಜಕ್ಕೆ ತುಂಬ ಬೇಕಾಗಿದೆ. ಸಮಾಜ ಮತ್ತು ನ್ಯಾಯಾಲಯ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮನುಷ್ಯನ ನಡುವಿನ ಸಂಬಂಧ ನಾಲಿಗೆ ಮಾತಿನಿಂದ ತಪ್ಪಿರೋದಕ್ಕೆ ನ್ಯಾಯಾಲಯಗಳ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಮುಖ್ಯವಾಗಿ ಸಮಾಜದಲ್ಲಿ ನ್ಯಾಯಾಲಯಗಳ ಪಾತ್ರ ಹಿರಿದಾದುದು ಮತ್ತು ಬಡವ ಬಲ್ಲಿದ ಅನ್ನದೇ ನ್ಯಾಯ ಸಿಗುವ ಏಕೈಕ ಜಾಗ ಒಂದೇ ಅಂದರೆ ಅದು ನ್ಯಾಯಾಲಯ. ನೋಡಿ, ಸರ್ಕಾರದ ಯಾವುದೇ ಕಚೇರಿಯನ್ನು ದೇಗುಲ ಅಂತ ಹೇಳಲ್ಲ. ದೇಗುಲ ಅಂದರೆ ನಿಮಗೆಲ್ಲ ಗೊತ್ತಲ್ವಾ, ದೇವಾಲಯ ಅಂತ. ಆದರೆ ಸರ್ಕಾರದ ಕಚೇರಿಗಳಲ್ಲಿ ದೇವಾಲಯ ಅಂತ ಕರೆಯೋದು ಮಾತ್ರ ನಮ್ಮ ನ್ಯಾಯಾಲಯನ ಮಾತ್ರ. ಹೌದಲ್ವಾ? ಹೇಳಬೇಕು, ನ್ಯಾಯಾಲಯ ತಾನೇ ನ್ಯಾಯ ದೇಗುಲ ಅಂತ ಕರೆಯೋದು. ಸಮಾಜದಲ್ಲಿ ಮುಖ್ಯವಾಗಿ ಅಪರಾಧಗಳು ಹೆಚ್ಚಾಗಿರ್ತದಕ್ಕೆ ಕಾರಣಗಳೇನೆಂದರೆ ಆರ್ಥಿಕ ಸ್ವಾವಲಂಬನೆ, ಸಾಮಾಜಿಕ ಮಾಧ್ಯಮಗಳ ದುರ್ಬಳಕೆ, ಸ್ವಾರ್ಥತೆ, ಒಟ್ಟು ಕುಟುಂಬಗಳ ನಿರ್ಮೂಲನೆ, ನಾನೇ ನನ್ನಿಂದಲೇ ಅನ್ನೋ ಅಹಂಭಾವ, ಪ್ರತಿಷ್ಠೆ ಇತ್ಯಾದಿಗಳು. ನೀವು ಇವಾಗ ನೋಡ್ತಾ ಇದ್ದೀರಾ, ಇವಾಗ ಮದುವೆ ಟೈಮಲ್ಲೆಲ್ಲ ಇವಾಗ ಹುಡುಗನ ಮನೆಗೆ ಅಥವಾ ಕೇಳಕ್ಕೆ ಹೋದ್ರೆ ಹುಡುಗಿನ ನೀವು ಏನು ಹೇಳ್ತೀರಾ ಕಂಡೀಷನು? ನಮ್ಗೆ ಒಟ್ಟು ಕುಟುಂಬ ಬೇಡ, ಒಬ್ಬನೇ ಮಗ ಇದ್ದಾನ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ಎಷ್ಟಿದ್ರೆ, ಅತ್ತೆ ಮಾವ ಇರಬಾರ್ದು, ನಾದ್ನಿದಿರು ಇರಬಾರ್ದು. ಹೌದು ತಾನೆ? ಒಪ್ಕೋತೀರಾ ಅಲ್ವಾ ಎಲ್ಲರೂ? ಎಸ್, ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಹೇಳಿದೆ, ಧರ್ಮೇಣ ಹೀನ ಪಶುಭಿ ಸಮಾನಃ. ಧರ್ಮವಿಲ್ಲದ ಸಮಾಜವು ಪ್ರಾಣಿಗಳ ಸಮಾನ. ಧರ್ಮವೆಂದರೆ ಕೇವಲ ಪೂಜೆ ಪಾಠವಲ್ಲ, ಅದು ನ್ಯಾಯ, ಸತ್ಯ, ನೈತಿಕತೆ ಮತ್ತು ಕರ್ತವ್ಯಗಳ ಒಟ್ಟುಗೂಡಿಕೆಯಾಗಿದೆ. ಈ ಧರ್ಮವನ್ನು ಕಾಪಾಡುವ ಪ್ರಮುಖ ಸಂಸ್ಥೆಯೇ ನ್ಯಾಯಾಲಯ. ನ್ಯಾಯಾಲಯ ಕೇವಲ ತೀರ್ಪು ನೀಡುವ ಕಟ್ಟಡವಲ್ಲ, ಅದು ದುರ್ಬಲರ ಆಶ್ರಯ, ಸಂವಿಧಾನದ ರಕ್ಷಕ, ಸಮಾಜದ ಅಂತಃಕರಣ ಕೂಡ ಎಂದು ಹೇಳಬಹುದು. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯು ತನ್ನ ಹಕ್ಕಿಗಾಗಿ ಹೋರಾಟ ಮಾಡಬಹುದು. ಹಿಂದಿನ ದಿನಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರೋ ಸಮಸ್ಯೆಗಳೇನೆಂದರೆ ಕೌಟುಂಬಿಕ ಸಮಸ್ಯೆಗಳು. ನಿಮಗೆ ಗೊತ್ತಿದೆ, ಡೈವರ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಗಂಡ ಹೆಂಡತಿ ಗೊರಕೆ ಹೊಡೆದ್ಲು ಅಥವಾ ಗಂಡ ಗೊರಕೆ ಹೊಡೆದ ಅಂತ ಕೋರ್ಟಿಗೆ ಬರ್ತಾರೆ. ಹೌದಾ? ಹೆಂಡತಿ ಇದು ಡೌರಿ ಕೊಡಲಿಲ್ಲ. ಆವಾಗಿನ ಕಾಲದಲ್ಲೆಲ್ಲ ಗೌರಿ ಕೊಟ್ಟರೆ ಸಾಕಪ್ಪ, ಡೌರಿ ಬೇಡ ಅಂತ ಇದ್ರು. ಇವಾಗ ಗೌರಿ ಜೊತೆ ಡೌರಿನೂ ಕೊಡಬೇಕು ಅನ್ನೋ ಅಂತ ಕಾಲ ಬಂದಿದೆ. ಹೌದಲ್ವಾ? ಹಾಗೇನೆ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮಾನವ ಕಳ್ಳ ಸಾಗಾಣಿಕೆಗಳು, ಬಾಲ್ಯ ವಿವಾಹ, ಮಾದಕ ದ್ರವ್ಯಗಳ ಬಳಕೆ, ಬಾಲಾಪರಾಧಿಗಳು ಜಾಸ್ತಿ ಆಗ್ತಾ ಇದೆ, ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೀಗೆ ಹೇಳ್ತಾ ಹೋದರೆ ಇನ್ನೂ ಹಲವಾರು ಪ್ರಕರಣಗಳಿದೆ. ಸಮಯ ಕಮ್ಮಿ ಇರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತು ಡೈವರ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅಂದಿನ ಕಾಲದಲ್ಲಿ ಮದುವೆ ಅನ್ನೋದು ಏನು ಹೇಳ್ತಾ ಇದ್ರು, ಸ್ವರ್ಗದಲ್ಲೇ ನಿಶ್ಚಯ ಆಗ್ತಾ ಇತ್ತು. ಸೊ ಮದುವೆ ಅನ್ನೋದು 7 ಜನ್ಮದ ಸಂಬಂಧ, ಅನುಬಂಧ ಅಂತ ಅನ್ನೋ ನಂಬಿಕೆ ಇತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಮದುವೆ ಅನ್ನೋದು ಕೇವಲ ಕಾಂಟ್ರಾಕ್ಟ್ ಆಗಿದೆ. ನೀನೇನು ದುಡಿತೀಯ ಅಷ್ಟೇ, ನಾನು ದುಡಿತೀನಿ, ನೀನು ದುಡಿತೀನಿ, ನೀನು EMI ಕಟ್ಟು, ನಾನು EMI ಕಟ್ಟು. ಒಂಥರ ಲಿವಿಂಗ್ ರಿಲೇಷನ್ಶಿಪ್ ಎಲ್ಲ ಜಾಸ್ತಿ ಆಗಿದೆ. ಯಾಕೆ ಕಾರಣ ಅಂದರೆ ಒಟ್ಟು ಕುಟುಂಬದ ನಿರ್ಮೂಲನೆ ಆಗಿರೋದು. ಅವಾಗೆಲ್ಲ ಏನಾಗ್ತಾ ಇತ್ತು ಅಂದರೆ ಗಂಡ ಹೆಂಡತಿರ್ ಮಧ್ಯೆ ಬಿರುಕು ಬಂದರೆ ತಂದೆ ತಾಯಿಯರೋ ಅಥವಾ ಅಜ್ಜಿ ತಾತರೋ ಅಥವಾ ಊರಿನ ಹಿರಿಯರ ಸಮ್ಮುಖದಲ್ಲಿ ರಾಜಸಂಧಾನದ ಮೂಲಕ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇತ್ತು. ಇವತ್ತು ಹಾಗಿಲ್ಲ. ಎಲ್ಲಾನು ತನ್ನ ಅಹಂಭಾವ, ಹೆಚ್ಚುತ್ತಿರುವ ಮಾಧ್ಯಮಗಳ ದುರ್ಬಳಕೆ ಮತ್ತು ನಾನೇ ನನ್ನಿಂದನೇ ಅಂತ ಪ್ರತಿಷ್ಠೆನ ಬೆಳೆಸ್ಕೊಂಡಿರೋದ್ರಿಂದ ಇವತ್ತು ಕೌಟುಂಬಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನೀವೇನು ಮಾಡಬೇಕು? ತಾಳ್ಮೆ, ಸ್ವಲ್ಪ ಸ್ಯಾಕ್ರಿಫೈಸು ಅಂದರೆ ತ್ಯಾಗ ಮನೋಭಾವ ಇಟ್ಕೊಂಡಾಗ, ಅನುಸರಿಸಿಕೊಂಡು ಹೋದಾಗ ಸಂಸಾರಗಳು ಚೆನ್ನಾಗಿರುತ್ತೆ. ಸಂಸಾರಗಳು ಚೆನ್ನಾಗಿದ್ರೆ ಏನಾಗುತ್ತೆ? ಸಮಾಜ ಉಳಿತಾಗುತ್ತೆ. ಸಂಸಾರ ಚೆನ್ನಾಗಿದ್ರೆ ಮಕ್ಕಳುಗಳು ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಾರೆ, ಇದೆಲ್ಲ ಅನುಕೂಲಗಳಾಗ್ತವೆ. ಇನ್ನು ಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಮಕ್ಕಳ ಕೈಗೆ ವಿಪರೀತ ಮೊಬೈಲ್ ಬಳಕೆ. ಇವತ್ತು ತಂದೆ ತಾಯಿ ಏನಾಗ್ಬಿಟ್ಟಿದ್ದಾರೆ ಅಂದರೆ ಇಬ್ಬರೂ ಅಫಿಷಿಯಲ್ಸ್ ಆಗಿರ್ತಾರೆ ಅಥವಾ ಅನ್ಎಜುಕೇಟೆಡ್ ಆಗಿದ್ರು. ಇವತ್ತು LKG ಮಗು ನೋಡಿದ್ರು ಒಂದು ಮೊಬೈಲ್ ಇಟ್ಕೊಳ್ಳುತ್ತೆ.
ಮೊಬೈಲ್ನ ದುರ್ಬಳಕೆನ ಮಾಡ್ಕೊತಾ ಇದ್ದಾರೆ. ಮೊಬೈಲ್ನಿಂದ ಏನು ಎಷ್ಟು ಬಳಕೆ ತಗೋಬೇಕು, ಅದರಿಂದ ಎಷ್ಟೆಷ್ಟೋ ವಿಚಾರಗಳನ್ನ ಕಲ್ತ್ಕೊಳ್ಳೋ ಬದಲು ಬೇರೆ ಅರಿವಿಗೆ ಅಂದರೆ ಅವರ ವಯಸ್ಸಿಗೆ ಮೀರಿದ ಅನುಭವ ಅವ್ರಿಗೆ ಸಿಗ್ತಾ ಇರೋದ್ರಿಂದ ಈ ಅತ್ಯಾಚಾರ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ನಮ್ಮ ಫಾರಿನ್ ಕಂಟ್ರಿಲಿ ಇರೋ ಥರ ಲೈಂಗಿಕ ಶಿಕ್ಷಣದ ಕೊರತೆ ನಮ್ಮ ದೇಶದಲ್ಲಿ ಇಲ್ಲದೆ ಇರೋದ್ರಿಂದ ಕೂಡ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಮತ್ತು ಮಾನವ ಕಳ್ಳ ಸಾಗಾಣಿಕೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಗೊತ್ತಿದೆ, ಹ್ಯೂಮನ್ ಟ್ರಾಫಿಕಿಂಗ್. ಚಿಂಗಾರಿ ಫಿಲಮಲ್ಲಿ ನೋಡಿದಿರಲ್ವ ಎಲ್ಲರೂ? ಚಿಂಗಾರಿ ಮೂವಿಲಿ ಆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಫಾರಿನ್ ಕಂಟ್ರಿಲಿ ದುಡ್ಡುಗೋಸ್ಕರ ಮಾರ್ತಾರೆ, ಲೈಂಗಿಕ ಶಿಕ್ಷಣಕ್ಕೋಸ್ಕರ ಮಾರ್ತಾರೆ. ಯಾಕಂದರೆ ಮಕ್ಕಳನ್ನ ಮೇಯ್ನ್ ಮಾನವ ಕಳ್ಳ ಸಾಗಾಣಿಕೆಗೆ ಏನು ಕಾರಣ ಅಂತ ಹೇಳಿದ್ರೆ ನಿರುದ್ಯೋಗ, ಬಡತನ, ಈ ಜೀತ ಪದ್ಧತಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಇವನ್ನೆಲ್ಲ ನಿರ್ಮೂಲನೆ ಮಾಡಬೇಕು. ಇದನ್ನೆಲ್ಲ ನಿರ್ಮೂಲನೆ ಮಾಡಿದಾಗ ಮಾತ್ರ ಉತ್ತಮ ಸಮಾಜ ಸೃಷ್ಟಿ ಮಾಡಬಹುದು. ಹಾಗೆ ಬಾಲ್ಯ ವಿವಾಹ ಈಗಲೂ ನಾವು ಎಷ್ಟೋ ಹಳ್ಳಿಗಳಲ್ಲಿ ನೋಡಬಹುದು. ಬಾಲ್ಯ ವಿವಾಹ ರೂಢಿ ಪದ್ಧತಿ ಈಗಲೂ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಗೆ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕನು ಏನು ಮಾಡಬೇಕು, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅಥವಾ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಮಾಹಿತಿಯನ್ನು ಕೊಡಬೇಕು. ಇನ್ನು ಮಾದಕ ದ್ರವ್ಯಗಳ ಬಳಕೆ ಹೆಚ್ಚಾಗ್ತಾ ಇರೋದು ಕೂಡ ಶೋಚನೀಯ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಪಟ್ಟಣ ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಅಂದರೆ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಮತ್ತು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಮಕ್ಕಳುಗಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಪ್ರೀತಿ ವಾತ್ಸಲ್ಯ ಕಮ್ಮಿ ಆಗ್ತಾ ಇದೆ, ಅವರುಗಳ ಜೊತೆ ಒಡನಾಟ ಕಮ್ಮಿ ಆಗ್ತಾ ಇರೋದ್ರಿಂದ ಮಕ್ಕಳುಗಳು ಏನಾಗ್ತಾ ಇದ್ದಾರೆ, ಬೇರೆ ಹವ್ಯಾಸಗಳಿಗೆ ತೊಡ್ಕೊತಾ ಇದ್ದಾರೆ. ಅದರಲ್ಲಿ ಮಾದಕ ವ್ಯಸನವು ಒಂದು ಅಂತ ಹೇಳ್ಬೋದು. ಹಾಗಾಗಿ ಪೇರೆಂಟ್ಸ್ ಆದವರು ಇದ್ರ ಬಗ್ಗೆನೂ ತಾವು ಗಮನ ಕೊಟ್ಟು ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮತ್ತು ಒಳ್ಳೆ ಸಮಾಜನ ರೂಪಿಸ್ಬೇಕಲ್ಲಿ ಹೆಚ್ಚಿನ ಜವಾಬ್ದಾರಿನ ತಗೋಬೇಕಾಗಿದೆ. ಮತ್ತು ಈಗ ಈ ನ್ಯಾಯಾಲಯಕ್ಕೆ ಈಗ ಅಪಘಾತ ಆದಾಗ ಏನು ಮಾಡ್ತೀರಾ, ಎಲ್ಲರೂ ವಿಡಿಯೋ ಮಾಡ್ಕೊಂಡು ನಿಂತ್ಕೊತೀರಾ, ಕರೆಕ್ಟ್ ತಾನೇ? ಫಸ್ಟು ಯಾವ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು ಅಥವಾ ಆ್ಯಂಬುಲೆನ್ಸ್ಗೆ ಮಾಡಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಫಸ್ಟು ಈ ಥರ ಆಕ್ಸಿಡೆಂಟ್ ಆಯಿತಾ, ಫಸ್ಟ್ ವಿಡಿಯೋ ಮಾಡೋಣ ಅಂತ ಹೇಳ್ತೀರಾ. ಮತ್ತು ಪೊಲೀಸವ್ರ ಭಯನೂ, ನಿಮಗೆ ನ್ಯಾಯಾಲಯ ಭಯನೂ ಇದೆ. ಅಯ್ಯೋ ಕೋರ್ಟ್ ಒಂದ್ಸರಿ ಸೈನ ಕೊಟ್ಬಿಟ್ರೆ ಮತ್ತೆ ಬರಬೇಕಲ್ಲಪ್ಪ ಅನ್ನೋ ಯೋಚನೆನೂ ಮಾಡ್ತೀರಾ. ಇಂತಹ ಯೋಚನೆಗಳನ್ನು ಬಿಟ್ಟು ಭಯಮುಕ್ತರಾಗಿ ನೀವು ಸರಿಯಾದ ಸಾಕ್ಷಿಯನ್ನು ಕೊಡದೇ ಇದ್ದರೆ ನ್ಯಾಯಾಲಯಗಳಿಗೆ ಮತ್ತು ನ್ಯಾಯಾಧೀಶರಿಗೂ ಕೂಡ ಈ ನ್ಯಾಯವನ್ನು, ಸೂಕ್ತ ನ್ಯಾಯವನ್ನು ನೊಂದ ವ್ಯಕ್ತಿಗಳಿಗೆ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಬಲ್ಲೆ ನಾನು. ನಹಿ ಸುಪ್ರಸ್ಯ ಸಿಂಹಸ್ಯ ಪ್ರವಿಶ್ಯಂತಿ ಮುಖೇ ಮೃಗಃ. ನಿದ್ರಿಸುತ್ತಿರುವ ಸಿಂಹದ ಬಾಯಿಗೆ ಜಿಂಕೆಗಳು ತಾನೇ ಬರುವುದಿಲ್ಲ. ಅರ್ಥಾತ್ ನ್ಯಾಯ ಪಡೆಯಲು ಜಾಗೃತಿ, ಸತ್ಯ, ಧೈರ್ಯ ಅಗತ್ಯ. ಕಾನೂನಿಗೆ ಗೌರವ ನೀಡದೆ, ಕರ್ತವ್ಯ ಪಾಲಿಸದೆ ಕೇವಲ ನ್ಯಾಯಾಲಯವನ್ನು ದೋಷಾರೋಪಣೆ ಮಾಡುವುದು ಸರಿಯಲ್ಲ. ಕಾನೂನು ಮತ್ತು ನೈತಿಕತೆ ಒಂದೇ ನಾಣ್ಯದ ಎರಡು ಮುಖಗಳು. ನೈತಿಕತೆ ಇಲ್ಲದ ಕಾನೂನು ಕಠಿಣವಾಗಬಹುದು, ಕಾನೂನು ಇಲ್ಲದೆ ನೈತಿಕತೆ ದುರ್ಬಲವಾಗಬಹುದು. ಅದನ್ನು ಹೀಗೂ ಹೇಳಬಹುದು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನು ಹೇಳಬೇಕು, ಅದನ್ನು ಸಮಾಜಕ್ಕೆ ಪ್ರಿಯವಾಗಿಯೂ ಹಿತವಾಗಿಯೂ ಹೇಳಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನ್ಯಾಯಾಲಯದ ತೀರ್ಪುಗಳು ಕಠಿಣವಾಗಿದ್ದರೂ ಅವು ಸಮಾಜದ ಹಿತಕ್ಕಾಗಿಯೇ ಆಗಿರಬೇಕು. ಹಾಗೆಯೇ ಸಮಾಜವು ನ್ಯಾಯಾಲಯದ ತೀರ್ಪುಗಳನ್ನು ಗೌರವಿಸಬೇಕು. ಕೊನೆಯಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನ್ಯಾಯಾಲಯ ಮತ್ತು ಸಮಾಜ ಪರಸ್ಪರ ಅವಲಂಬಿತವಾಗಿದೆ. ಒಬ್ಬರಿಲ್ಲದೆ ಮತ್ತೊಬ್ಬರು ಬಲಿಷ್ಠರಾಗಲು ಸಾಧ್ಯವಿಲ್ಲ. ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ರಕ್ಷಿಸಿದರೆ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ. ನಾವು ನಾಗರಿಕರಾಗಿ ಧರ್ಮ, ಸತ್ಯ ಮತ್ತು ನ್ಯಾಯವನ್ನು ನಮ್ಮ ಜೀವನದಲ್ಲಿ ಅನುಸರಿಸಿದರೆ ನ್ಯಾಯಾಲಯಗಳು ಇನ್ನಷ್ಟು ಬಲಿಷ್ಠವಾಗುತ್ತವೆ ಮತ್ತು ಸಮಾಜವು ಇನ್ನಷ್ಟು ಶಾಂತ ಹಾಗೂ ಸುಸ್ಥಿರವಾಗುತ್ತದೆ. ಕೊನೆಯಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನ್ಯಾಯಾಲಯವು ಸಮಾಜದ ಒಂದು ನ್ಯಾಯದ ದೀಪ. ಇದನ್ನು ಆರಿ ಹೋಗದಂತೆ ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಜೈ ಹಿಂದ್,